ಅವರೆಕಾಳ್ದು ಇನ್ನೊಂದು ರೆಸಿಪಿ ತಂದಿದ್ದೀನಿ, ಅವರೆಕಾಳು ಉಪ್ಪಿಟ್ಟು. ಅವರೆಕಾಳು ಉಪ್ಪಿಟ್ಟು ಮಾಡೋದು ಬಹಳ ಈಸಿ. ಒಂದು 5-6 ಸ್ಪೂನಷ್ಟು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸಾಸಿವೆ ಹಾಕ್ಕೋಬೇಕು. ಎಲ್ಲದೂ ಫ್ರೈ ಆದಮೇಲಿಂದ ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಹಸಿರು ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ ಮೆಣಸುಕಾಳು ಪುಡಿನೂ ಹಾಕ್ತೀವಿ, ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿನೇ ಹಾಕಿದ್ರೂ ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಕರಿಬೇವು, ಅದಾದಮೇಲೆ ಒಂದು ಪಾವಷ್ಟು ನಾನು ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ, ಕುಕ್ಕರ್ಗೆ ಹಾಕ್ಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಅರಿಶಿನ, ಅದಾದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು. ಆಮೇಲೆ ಒಂದು ಪಾವಷ್ಟು ಅವರೆಕಾಳು ತೊಗೊಂಡಿದ್ದೀನಲ್ವ, ಅದಕ್ಕೆ ಒಂದು ಪಾವಷ್ಟು ರವೆನೂ ಹಾಕ್ತೀನಿ. ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ, ಒಂದು 4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಜೀರಿಗೆ 1 ಸ್ಪೂನಷ್ಟು, ಆಮೇಲೆ ಜೀರಿಗೆ ಮೆಣಸುಕಾಳು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಸೇರಿಸ್ತಿದ್ದೀನಿ. ಅವರೆಕಾಳು ಹಾಕಿದಾಗ ಜೀರಿಗೆ ಮೆಣಸು ಎಲ್ಲ ಬಳಸೋದ್ರಿಂದ ವಾಯು ಜಾಸ್ತಿ ಆಗೋಲ್ಲ, ಮೈಕೈ ನೋವು ಅಥವಾ ಗ್ಯಾಸ್ ಸಮಸ್ಯೆ ಏನೂ ಆಗೋಲ್ಲ. ಆಮೇಲೆ ನೋಡಿ ಎಲ್ಲದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಕಾಯಿ ತುರಿ ಸ್ವಲ್ಪ ಒಂದು 5-6 ಸ್ಪೂನಷ್ಟು ಕಾಯಿ ತುರಿ ಬಳಸ್ತಾ ಇದ್ದೀನಿ. ಕಾಯಿ ತುರಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಎಲ್ಲ ಉಪ್ಪೆಲ್ಲ ಹೀರ್ಕೊಂಡು ಅವರೆಕಾಳೆಲ್ಲ ರುಚಿಯಾಗತ್ತೆ. ಇದಕ್ಕೆ ಅವರೆಕಾಳು ಎಳೆದಾಗಿರೋದನ್ನು ತೊಗೊಂಡ್ರೂ ಸಾಧ್ಯ ಇದೆ, ಬಲ್ತಿದ್ದು ಹಾಕಿದ್ರೂ ತೊಂದರೆ ಏನಿಲ್ಲ. ಆಮೇಲೆ ನೋಡಿ ಇಲ್ಲಿ ಇಂಗು ನೀರು ಸೇರಿಸ್ತಾ ಇದ್ದೀನಿ. ಇಂಗು ನೀರು ಆಪ್ಷನಲ್ಲು, ನಿಮ್ಗೆ ಹಿಂಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಹಾಕ್ಕೋಬೇಡಿ. ಆಮೇಲೆ ಒಂದು ಪಾವಷ್ಟು ಹುರಿದು ತಣ್ಣಗೆ ಮಾಡಿರೋಂಥ ರವೆ, ಬೆಂಗಳೂರು ರವೆ ಅಥವಾ ಉಪ್ಪಿಟ್ಟು ರವೆ ಅಂತಾರಲ್ವ, ಆ ರವೆನ ಬಳಸ್ತಾ ಇರೋದು. ಅದನ್ನು ಸಣ್ಣದಾಗಿ ಹಾಕ್ಕೊಂಡು ಸೇರಿಸ್ಕೊತ ಹೋಗಬೇಕು. ಉಪ್ಪಿಟ್ಟನ್ನು ಕಲಿಸ್ತಾ ರವೆ ಸೇರಿಸ್ತಾ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಕುದ್ದುಬಿಟ್ಟು ಅದು ಚೆನ್ನಾಗಿ ಬೆಂದುಬಿಟ್ಟು ಪೂರ್ತಿ ನೀರು ಹೀರ್ಕೊಳ್ಳೋ ತನಕ ಆಗೋಷ್ಟು ನೀರಿದ್ದರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ಥರ ಹಾಕಿದ ತಕ್ಷಣ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕದು. ನೀವು ಸ್ವಲ್ಪ ಉದುರಾಗಿ ತಿಂತೀರ ಉಪ್ಪಿಟ್ಟು ಅಂತ ಅನ್ನೋದಾದರೆ ಸ್ವಲ್ಪ ನೀರು ಕಮ್ಮಿ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಮೆತ್ತಗೆ ಮಾಡ್ತೀನಿ, ಹಾಗಾಗಿ ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ಟು ಮತ್ತೆ ಕಲಿಸ್ಬಿಟ್ಟು ಇನ್ನೊಂದು ರೌಂಡು ಅರಳಕ್ಕೆ ಬಿಟ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋಂಥ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಅವರೆಕಾಳು ಉಪ್ಪಿಟ್ಟು ಸೀಸನ್ನಲ್ಲಿ ಮಸ್ಟ್ ಹ್ಯಾವ್ ಅಲ್ವಾ. ಒಂದು ಸರ್ತಿ ನೀವು ಖಂಡಿತ ಈ ಥರ ಒಂದು ಅವರೆಕಾಳು ಉಪ್ಪಿಟ್ಟನ್ನ ಮಾಡಿ ನೋಡಿ, ತಿಂದು ಎಲ್ಲರೂ ಎಂಜಾಯ್ ಮಾಡಿ. ಹಾಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ.